ಡೆಪಾಸಿಟ್ ಹೊಂದಿದೆ ಹೇಳುವುದು ದೊಡ್ಡ ಸಾಧನೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಮುಖ್ಯ ಅತಿಥಿಯಾಗಿದ್ದು, ಸಹಕಾರ ಸಂಘಗಳು ಉತ್ತಮವಾಗಿದ್ದರಿಂದ ಭಾರತಕ್ಕೆ ಆರ್ಥಿಕ ಕುಸಿತದ ಬಿಸಿ ತಟ್ಟಲಿಲ್ಲ. ಗ್ರಾಮೀಣ ಪ್ರದೇಶದ ಕೃಷಿಕರಿಗೆ ಸಹಕಾರಿ ಬ್ಯಾಂಕ್ಗಳು ಉತ್ತಮ ಸೇವೆ ಒದಗಿಸುತ್ತಿದೆ. ಜನರಿಗೆ ಸಾಲ ನೀಡುವ ಜೊತೆಗೆ ಅದರ ಸದುಪಯೋಗದ ಕುರಿತು ಮಾಹಿತಿ ನೀಡುತ್ತಿವೆ. ಕೃಷಿಕ ಸರ್ವ ರೀತಿಯಲ್ಲೂ ಉದ್ಧಾರವಾಗುವಂತೆ ಗಮನ ಹರಿಸುತ್ತಿವೆ ಎಂದರು. ಕೃಷಿಕರಿಗೆ ಈ ಬಾರಿ ಅಕಾಲಿಕ ಮಳೆಯಿಂದ ಸಾಲ ಕಟ್ಟಲು ಸಾಧ್ಯವಿಲ್ಲದಾಗಿದೆ. ಅವರಿಗೆ ಪುನಃ ಸಾಲ ಕೊಟ್ಟು ಬ್ಯಾಂಕ್ಗೆ ಬರುವಂತೆ ಸಹಕಾರಿ ಬ್ಯಾಂಕ್ಗಳು ಮಾಡಬೇಕು. ಮುಂದೆ 100 ಕೋಟಿ ರೂಪಾಯಿ ಠೇವಣಿಯ ಗುರಿಯನ್ನು ಈ ಬ್ಯಾಂಕ್ ಹೊಂದಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದರು. ಬರ್ಸದ ಬೊಲ್ಲೋಡು ಕೇಯಿಪುರ ಬೊಲ್ಲೋಡು ಬೋತುಂಡು ಈ ಜನ ಕೈ ಕೊಯ್ದು ಬಾಟ್ನ ಇಟ್ಟು ಮುಂಗೆ ಬರ್ತದೆ ದರ್ಪರ ಒತ್ತಿಚ್ಚಿ ಬಜ್ಜಿ ಕೋಡೆ ಒರಿ ಮಲ್ಲ ತೋಟದಾರ ಫೋನ್ ಮಲ್ತೇರಿ ಆಜರ ಗಂಟೆಗೆ ಎನ್ನ ತೋಟೋಡು ಬೂರ್ದಿನ ಬಜ್ಜೆ ಇಲ್ಲ, ಜಾಲಡಿ ನುಂಗರ ಬಡ್ದಿನ ಬಜ್ಜೆ ಇಲ್ಲ, ಒರಾನಿ ನೀರು ಬರ್ತನೆ ಹೇಳಿದಾರೆ ಬೊಲ್ಲೋಡು ಪೋಣ ಹಿಂಗೆ ದಾದ ಬನ್ನೋಡು ಗೊತ್ತಾಬ್ಜಿ ಇಂಚಿನ ಪರಿಸ್ಥಿತಿ ಇಡು ಅವು ಆಲೋಚನೆ ಮಲ್ಪಡತ್ತಂದ್ರೆ ದೊಡ್ಡ ಭಾಷಣ ಕೊಡ್ತಲ್ಲಕ್ಕೊಂದು ಬೊಕ್ಕ ಕೊಡೋರ ತಿಕ್ಕಿದ ನಣವ ಇನಿ ಮಲ್ಪಡ ಕೆಲಸ ಇಂಜಿನ ಮಂಡ ಇನಿ ಈ ಬಜ್ಜೆ ಎತ್ತಂಡ ಬಾರಿ ಬುಲಪ್ಪ ಏನಗ್ಲಿಗೆ ಸಾಲದೆತ್ತದೆ இருந்தாண்ட அதுல ಕಟ್ಟರ ಖಂಡಿತ ಸಾಧ್ಯ ಈ ವರ್ಷ ಐಕೆ ನಮ್ಮ ಇಂಚಾಂಡಲ ಸಾಲಗೂ ಕೂಡ ಒಂತೆ ಸಾಲ ಕೊಡೋದು ಕೂಡ ಬದುಕಲಿಕ್ಕೆ ಮಲ್ಪನಂಚಿನ ಕೆಲಸನು ಮಲ್ಪನಾಗ್ಲಿತ್ತ ನಾವು ಸಹಕಾರಿ ಸಂಸ್ಥೆ ರೆಡ್ ಮಾತ್ರ ಆವಣ ಬಂದ್ರ ಸಂತೋಷ ಅವನು. ವೇದಿಕೆಯಲ್ಲಿ ಶಾಸಕರಾದ ಅಭಯಚಂದ್ರ ಜೈನ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಪಿಬಿ ದಿವಾಕರ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ವ್ಯವಸ್ಥಾಪನಾ ನಿರ್ದೇಶಕ ಪಿ ನಾರಾಯಣ ಕಾಮತ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘಗಳ ಉಪನಿಬಂಧಕ ಪಿಆರ್ ಪಳಂಗಪ್ಪ, ಸಹಾಯಕ ನಿಬಂಧಕ ಸಲೀಂ, ಏಕಾರ ಕೊಡಮಣಿತಾಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ನಿತಿನ್ ಹೆಗಡೆ, ಜಿಲ್ಲಾ ಪಂಚಾಯತ್ ಸದಸ್ಯೆ ಶೈಲಾ ಸಿಕ್ವೇರ, ತಾಲೂಕ್ ಪಂಚಾಯತ್ ಸದಸ್ಯ ಸುರೇಶ್ ಶೆಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ರಘು ಕೆ, ಬ್ಯಾಂಕಿನ ಉಪಾಧ್ಯಕ್ಷ ಡೆನಿಸ್ ಡಿಸೋಜಾ, ನಿರ್ದೇಶಕರಾದ ಶಂಕರ್ ಪೆರ್ಗಡೆ, ಪೌಲಿನ್ ರೆಬಲೋ, ಸ್ಟ್ಯಾನಿ ಡಿಸೋಜಾ, ಮೊಹಮ್ಮದ್ ಹನೀಫ್, ವಸಂತ, ಸೂಪರ್ವೈಸರ್ ಕಿರಣ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಾವಿತ್ರಿ ರೈಕೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯಾಂಕಿನ ಅಧ್ಯಕ್ಷರಾದ ಮೋನಪ್ಪ ಶೆಟ್ಟಿ ಎಕ್ಕಾರು ಸ್ವಾಗತಿಸಿದರು. ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ರತ್ನಾಕರ ಶೆಟ್ಟಿ ವರದಿ ವಾಚಿಸಿದರು. ಕಾರ್ಯಕ್ರಮವನ್ನು ರಾಜೇಂದ್ರ ಪ್ರಸಾದ್ ನಿರೂಪಿಸಿದರು. ದೇರಳಕಟ್ಟೆಯ ಕನಚೂರ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಶ್ರೀನಿಧಿ ಆರ್ ಪೂಂಜಾ ಹಾಗೂ ಅಬ್ದುಲ್ಲಾ ಅಮೀನ್ ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ. ಮಂಗಳೂರು ಹೊರವಲಯದ ದೇರಳಕಟ್ಟೆಯ ಕನಚೂರು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲೂ ಉತ್ತಮ ಸಾಧನೆ ಗೈಯುತ್ತಿದ್ದಾರೆ. ಇತ್ತೀಚೆಗೆ ಹೈದರಾಬಾದಿನಲ್ಲಿ ಜರುಗಿದ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಸಿಬಿಎಸ್ಇ ಶಾಲೆಗಳ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಕನಚೂರು ಪಬ್ಲಿಕ್ ಶಾಲೆಯ 9ನೇ ತರಗತಿಯ ಶ್ರೀನಿಧಿ ಆರ್ ಪೂಂಜಾ ಬಾಲಕಿಯರ ವಿಭಾಗದ ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದರೆ, 9ನೇ ತರಗತಿಯ ಅಬ್ದುಲ್ಲಾ ಅಮೀನ್ ಬಾಲಕರ ವಿಭಾಗದ 100 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಶಾಲೆಯ ಮುಖ್ಯಸ್ಥರಾದ ರಾಲ್ಪಿ ಮಸ್ಕರೇನ್ಯಸ್ ಮಾಧ್ಯಮಗಳ ಜೊತೆಗೆ ತಮ್ಮ ಸಂತಸವನ್ನು ಹಂಚಿಕೊಂಡರು. ಈ ಚಕ್ರ ಎಸೆತದಲ್ಲಿ ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಹಾಗೂ 9ನೇ ತರಗತಿಯ ಅಬ್ದುಲ್ಲಾ ಅಮೀನ್ ಬಾಲಕರ ವಿಭಾಗದಲ್ಲಿ 100 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಕಳೆದ ಬಾರಿನೂ ನಮ್ಮ ಮಕ್ಕಳು ಚೆನ್ನಾಗಿ ಮಾಡಿದರು. ಇದೊಂದು ಕ್ಲಸ್ಟರ್ ಅಂದರೆ ಭಾಳಷ್ಟು ಶಾಲೆಗಳು ಅದರಲ್ಲಿ ಭಾಗವಹಿಸ್ತವೆ. ಮತ್ತು ನಮ್ಮ ಕಡೆಯಿಂದ ಈ ಕಡೆಯಿಂದ ಭಾಗವಹಿಸಿದ ಒಂದೇ ಶಾಲೆ ಎಂಬ ಹೆಮ್ಮೆನೂ ನಮಗಿದೆ. ಈಗ ಜಾಹೀರಾತುಗಳು, ನಂತರ ನಮನಾಡು ವಾರ್ತೆಗಳು ಮುಂದುವರಿಯುತ್ತದೆ.